ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರು ದಸರಾ ಹೂ ಪ್ರದರ್ಶನ 2025 ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಕುಪ್ಪಣ್ಣ ಪಾರ್ಕ್ ನಜರ್ಬಾದಲ್ಲಿ ಈ ಹೂ ಮೇಳ ನಡೆಯುತ್ತೆ. ಈ ಬಾರಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಪ್ರದರ್ಶನ ತೆರೆದಿದೆ. ಇನ್ಯಾಕ್ ತಡ, ಬನ್ನಿ ಈ ಸಲ ಯಾವೆಲ್ಲ ಹೂಗಳಿಂದ ಅಲಂಕಾರ ಮಾಡಿದರೆ, ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಸರಾ ಹಬ್ಬಕ್ಕೆ ಮೈಸೂರಿನಲ್ಲಿ ಶತಮಾನಗಳ ಇತಿಹಾಸವಿದೆ. ಒಡೆಯರ್ ರಾಜವಂಶ ಈ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ರು. ದೇವಿ ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ಜಯಿಸಿದ ವಿಜಯದ ನೆನಪಾಗಿ ಈ ವಿಜಯದಶಮಿಯನ್ನ ದಸರಾ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆಗಳಲ್ಲಿ ಜಂಬೂ ಸವಾರಿ ಅಂದ್ರೆ ದೇವಿಯ ಪ್ರತಿಮೆಯನ್ನ ಚಿನ್ನದ ಅಂಬಾರಿಯಲ್ಲಿ ಇಟ್ಟು ಆನೆ ಮೇಲೆ ಮೆರವಣಿಗೆಯಲ್ಲಿ ಸಾಗಿಸುವ ಒಂದು ಸಂಪ್ರದಾಯ. ಕಾಲಕ್ರಮೇಣ ಹೂ ಪ್ರದರ್ಶನವು ದಸರಾದ ಭಾಗವಾಯಿತು. ಸಾವಿರಾರು ಹೂಗಳಿಂದ ಮಾಡಿದ ಕಲಾಕೃತಿಗಳು, ಸಾಮಾಜಿಕ ಸಂದೇಶಗಳು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ಈ ವರ್ಷದ ಪ್ರಮುಖ ಆಕರ್ಷಣೆ ಸಬರಮತಿ ಆಶ್ರಮದ ಹೂ ಪ್ರತಿರೂಪ. ಮಹಾತ್ಮ ಗಾಂಧಿಯವರ ತತ್ವಗಳಿಗೆ ಗೌರವ ಸೂಚಿಸಲು ಇದು ನಿರ್ಮಾಣ ಆಗ್ತಾ ಇದೆ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಗೆ ಇದು ವಿಶೇಷವಾಗಿ ಜನರ ಗಮನ ಸೆಳೆಯಲಿದೆ. ಈ ಬಾರಿ 1 ಲಕ್ಷಕ್ಕೂ ಹೆಚ್ಚು ಹೂಗಳು ಪ್ರದರ್ಶನದಲ್ಲಿದೆ. ಜಾಸ್ಮಿನ್, ಮಾರಿಗೋಲ್ಡ್, ಗಜಾನಿಯಾ, ಡೇಲಿಯಾ, ಸ್ಪೈಡರ್ ಹೂ ಮತ್ತು ಇನ್ನು ಹಲವಾರು ಬಣ್ಣ ಬಣ್ಣದ ಹೂಗಳನ್ನ ನೀವು ನೋಡ್ಬೋದು. ಹೂ ಪ್ರದರ್ಶನದಲ್ಲಿ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸಂದೇಶಗಳನ್ನ ನೀಡಲಾಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಭಾರತೀಯ ಸಂವಿಧಾನ, ಮಹಿಳಾ ಶಿಕ್ಷಣ ಮುಂತಾದ ವಿಷಯಗಳು ಹೂ ಕಲಾಕೃತಿಗಳ ಮೂಲಕ ತೋರಿಸಲ್ಪಟ್ಟಿದೆ. ಮಕ್ಕಳು, ಕುಟುಂಬಗಳು ಹೂ ಪ್ರದರ್ಶನದಲ್ಲಿ ಸಂತೋಷದಿಂದ ಸಂಚರಿಸ್ತಾ ಇರುವಂತಹ ದೃಶ್ಯಗಳು ತುಂಬಾ ಆಕರ್ಷಕವಾಗಿದೆ. ಇದು ಪ್ರವಾಸಿಗರಿಗೆ ನೆನಪಿನಲ್ಲಿ ಉಳಿಯುವಂತ ಒಂದು ಅನುಭವ. ಹಾಗೆ ಇದು ಕೇವಲ ಹೂ ಪ್ರದರ್ಶನವಲ್ಲ, ಮೈಸೂರಿನ ಸಂಸ್ಕೃತಿ, ಇತಿಹಾಸ, ಕಲೆ ಎಲ್ಲವನ್ನು ಒಂದೇ ಕಡೆ ತೋರಿಸುವ ಒಂದು ವೇದಿಕೆ. ನೀವು ಕೂಡ ತಪ್ಪದೆ ಬನ್ನಿ. ಮೈಸೂರು ದಸರಾ ಹೂ ಪ್ರದರ್ಶನವು ಅಕ್ಟೋಬರ್ 2ರವರೆಗೆ ಮಾತ್ರ ಇರುತ್ತೆ. ಇದಿಷ್ಟು ಮೈಸೂರು ದಸರಾ ಹೂ ಪ್ರದರ್ಶನದ ಒಂದಿಷ್ಟು ಮಾಹಿತಿ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ತರ ಇನ್ಫಾರ್ಮೇಶನ್ ಇರುವಂತಹ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಲ್ಲರೂ ಮೈಸೂರು ದಸರಾ ಹೂ ಪ್ರದರ್ಶನದಲ್ಲಿ ಭೇಟಿ ಆಗೋಣ. ಅಂಟಿಲ್ ನೆಕ್ಸ್ಟ್ ಟೈಮ್, ದಿಸ್ ಇಸ್ ಸುರಭಿ ರವಿಕುಮಾರ್. ಟೇಕ್ ಕೇರ್, ಬಾಯ್, ನಮಸ್ಕಾರ.